ಇದು ಇಷ್ಟಕ್ಕೆ ಮಗ 1000 ರೂಪಾಯಿ ಆಗೈತಿ. ಏನು ರಶಪ್ಪ ರಶ್ಶು. ಮನೆ ಹೊಸ್ತೊಡ್ಕು ಅಪ್ಪ ಮಗಳು ನೋಡಿ ಹೇಗೆ ಕೂತಿದ್ದಾವೆ. ಸಂಜೆ ಒಂದು ರೌಂಡು ಫ್ಯಾಮಿಲಿ ಜೊತೆ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಇದು ಒಂಥರ ಬೆಸ್ಟ್ ಮೆಮೊರಿ ಸ್ಪಾಟ್. ಅಥವಾ ಡಿನ್ನರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ಮುಗಿದು ನೆಕ್ಸ್ಟ್ ದಿನ ಏನಿರುತ್ತೆ ಹೇಳಿ, ಹೊಸ ತೊಡಕು ಅಂದರೆ ಕೋಳಿ, ಚಿಕನ್, ಮಟನ್, ನಾನ್ ವೆಜ್ ಅಂತ ಹೇಳ್ಬೋದು. ನಮ್ಮ ಮನೇಲಿ 2 ಕಾಲು ಮಾತ್ರ ತಿನ್ನೋದು, ಅಂದರೆ ಕೋಳಿ ಮಾತ್ರ ತಿನ್ನೋದು. 4 ಕಾಲು ಅಂದರೆ ಫೋರ್ಕ್ ಆಗಲಿ ಮಟನ್ ಆಗಲಿ ಯಾವುದು ತಿನ್ನಲ್ಲ ನಮ್ಮ ಮನೇಲಿ, ಅಂದರೆ ಅಮ್ಮನ ಮನೇಲಿ. ನಮ್ಮ ಮನೇಲಿ ಎಲ್ಲ ತಿಂತೇವೆ, ನನ್ನ ಹಸ್ಬೆಂಡು, ಅಪ್ಪಾಜಿ, ಅಮ್ಮ, ಬಾವ ಎಲ್ಲ ತಿಂತೇವೆ. ನಾನು ತಿನ್ನಲ್ಲ. 4 ಕಾಲು ನಾವು ತಿನ್ನೋದು 2 ಕಾಲು. ಅಮ್ಮ, ನಾನು, ನನ್ನ ತಮ್ಮ ಸ್ವಲ್ಪ ತಿಂತಾನೆ. ಬಟ್ ಅಮ್ಮ ನಾನು ಕೋಳಿ ಬಿಟ್ಟು ಇನ್ನೇನು ತಿನ್ನಲ್ಲ. ಏನಮ್ಮ ಭರ್ಜರಿ ಶಾಪಿಂಗ್ ಮಾಡಿದ್ದೀವಾ? ಭರ್ಜರಿ ಶಾಪಿಂಗ್ ಏನಿಲ್ಲ ಮಗನೇ, ಇವತ್ತು ಹೊಸ್ತೊಟ್ಟಲ್ವ, ನೆನೆ ಹಬ್ಬ ಆಯ್ತಲ್ಲ, ಚಿಕನ್ ತರ್ಸೋಣ. ನಾವೇನು ಮಟನ್ ತಿನ್ನಲ್ವಲ್ಲ ಯಾರು, ನನ್ನ ಮಗಳು, ನನ್ನ ಮಗ, ನಾನು ಯಾರುವೆ ತರಿಸ್ತಿ. ಇದು ಇಷ್ಟಕ್ಕೆ ಮಗ 1000 ರೂಪಾಯಿ ಆಗೈತಿ. ಎಷ್ಟು ಐಟಮ್ ಇರ್ಬೋದಮ್ಮ? ಒಂದು 10 ಇದಾವಾ ಇರ್ಬೋದು ಅನ್ಕೋತೀನಿ. ಆಮೇಲೆ ನಮಗೆ ರೈತರು ಮಗ, ನಮಗೆ ಹಳ್ಳಿ ಜೀವನನೇ ಚಂದ ಕಣ. ಟೌನ್ ಜೀವನ ಸತ್ರು ಬೇಡ ಅನ್ಸ್ಬಿಟ್ಟಿದ್ ಜೀವನ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬನ್ನಿ ಹತ್ಲ ಗಳ್ಳಿಗೆ ಸೆಟ್ಲ್ ಆಗಿ. ನಿಜ ಕಸ ಮಗ ಹಂಗೆ ಅನ್ಸಿತಿರೋಷ್ಟು. ಈ ದುಡ್ಡ ನೋಡ್ಬಿಟ್ರೆ ಅಯ್ಯೋ ನಮ್ಮ ಜೀವನ, ಹಳ್ಳಿ ಜೀವನ ಎಷ್ಟೋ ಬೆಟರ್ ಅನ್ಸುತ್ತೆ. ಅಲ್ಲ ಬಿಸ್ಕೆಟ್ ಹೊಸ್ತೊಡ್ಕಿಕ್ ತರಿಸಿದ್ವಾ? ಅಲ್ಲ ಕಣವ, ಈಗ ಏಜ್ ಆತಲ್ವಾ ನನ್ಗೆ, ಮುಂದಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ನೀನು ಸಕ್ಕರೆ ಜಾಸ್ತಿ ತಿನ್ಬೇಡ, ಬೆಲ್ಲ ತಿನ್ಬೇಡ ಅಂತೀಯಲ್ಲ, ಮುಂದೆ ಆಲೋಚನೆ. ಅದಕ್ಕೆ ಸಪ್ಪೆ ತಿನ್ನು ಅಂತೆಲ್ಲ ಬಿಸ್ಕೆಟ್ ತರ್ಸ್ಕೊಂಡೆ. ಪ್ರಿಕಾಕ್ಷನ್ ಅದೆಲ್ಲ ಮುಂದೆ ಬರಬಾರ್ದು ಅಂತ. ಟಮಟೇನು ಅರ್ಧ ಕೆಜಿ. ಅವ್ವ ಮುದ್ದು ನೋಡಿ, ನಿಮಗೆ ಹೆಲ್ಪ್ ಮಾಡ್ತಿದ್ದಾಳೆ ನನ್ನ ಮಗಳು ತೆಗ್ದಿಡೋದಕ್ಕೆ. ಅಲ್ಲೇ ಅದೆಲ್ಲ ಮಾಡ್ತಾಳೆ ಹೇಳಿದ್ರೆ. ಅಮ್ಮ ನೆನ್ನೆ ಏನ್ ಮಾಡಿದ್ರು ಪಾಪು? ಖುಷಿ ಆಯ್ತು ಏನೋ ಗೊತ್ತಲ್ಲ ಮಗ. ಕ್ಲಿಪ್ ಕೊಡವ ಅದು ಒಂದೊಂದು ತೆಗ್ದುಕೊಡುತ್ತೆ ನನ್ನ ಮಗ. ಆಮೇಲೆ ಅದು ಬಟ್ಟೆ ಬಕೆಟ್ ಒಳಗಿನ ಒಂದೊಂದು ಕೊಡವ, ಅದು ಕೊಡವ ಅಂದ್ರೆ ಹಿಂಗೆ ಬಟ್ಟೆ ತೆಗೆದು ಕೊಡುತ್ತಲ್ಲವ. ಅದಕ್ಕೆ ಹೆಣ್ಮಕ್ಳು ಉಟ್ಬೇಕು ಫಸ್ಟ್ ಅವನು. ಬರೀ ಇಂಥದೆಯ ತಗಮಕ್ನೆ ಆಟಾಡು. ಆಟಾಡೋ ಇದ್ವು ಆಟಾಡಲ್ಲ, ಇಂಥವೆಲ್ಲ ಆಟಾಡೋದು ನಿನ್ನ ಮೊಮ್ಮಗಳು. ಚಿಕನ್ ಶಾಪ್ನ ನೋಡಿ ಗಾಬರಿ ಆಗೋಯ್ತು. ಪರವಾಗಿಲ್ವೇ, ನಮ್ಮ ಥರ ಚಿಕನ್ ತಿನ್ನೋರು ಇದಾವಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ವೆಯ್ಟ್ ಮಾಡಿ ಚಿಕನ್ನ ಫೈನಲಿ ಕಟ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಮನೆಗೆ ಬಂದು ಕುಕ್ ಎಲ್ಲ ಮಾಡಿದೆ. ಅದ್ರದ್ದು ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಬಿಕಾಸ್ ಹೊಸ ರೆಸಿಪಿ ಏನಲ್ಲ, ಹಾಗಾಗಿ ರೆಸಿಪಿ ಏನು ಶೇರ್ ಮಾಡಿಲ್ಲ. ಇದು ನಮ್ಮ ಮನೆಯ ಹೊಸ್ತೊಡ್ಕು. ಸಂಜೆಗೆ ಬಿರಿಯಾನಿ ಮಾಡಬೇಕು. ವೈಟ್ ರೈಸ್ ಮಾಡಿದ್ದೀನಿ, ಗ್ರೇವಿ ಇದು. ಆ್ಯಂಡ್ ನಾನ್ ವೆಜ್ ಮಾಡಿದ್ಮೇಲೆ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಇರಲೇಬೇಕು. ಕ್ಯಾರೆಟ್ ಸುಮ್ಮನೆ ಆಪ್ಷನಲ್ ಅಂತ ಇಟ್ಕೊಂಡಿರೋದು. ಆ್ಯಂಡ್ ಚಿಕನ್ ತಿನ್ನೋದ್ರಿಂದ ಬಾಯ್ಲರ್ ಕೋಳಿ ಹೀಟ್ ಅಲ್ವಾ, ಅದಕ್ಕೆ ಮಜ್ಜಿಗೆ ಮಾಡಿದ್ದೀನಿ. ಆ್ಯಂಡ್ ಈ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಕುಡಿಬೇಕಂತೆ, ವಾಟ್ರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಅಂತ. ಸೊ ಎಸ್, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫೈನಲಿ ಹೊಸ್ತಡ್ಕನ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಗಮ್ಮಂತ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಗ್ರೇವಿಗಿಂತ ರೋಸ್ಟ್ ಚೆನ್ನಾಗಿದೆ, ಅಂದರೆ ಪೆಪ್ಪರ್ ಡ್ರೈ ಚೆನ್ನಾಗಿದೆ, ಪೆಪ್ಪರ್ ಡ್ರೈಗಿಂತ ಗ್ರೇವಿ ಚೆನ್ನಾಗಿದೆ. ಎರಡು ಸೂಪರ್ ಆಗಿತ್ತು. ನಮ್ಮಮ್ಮ ಹೇಳ್ತಿರ್ತವೆ ಏನಂದರೆ, 2 ಮಾಡಬೇಡ, ಒಂದೇ ಥರದ್ದು ಮಾಡು, ರುಚಿ ಸಿಗಲ್ಲ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಯಾವ್ದು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತವೆ. ಸೊ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದ್ರೇ ಏನೋ ಒಂಥರ ಖುಷಿ ನನಗೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ವಿ, ತುಂಬ ಖುಷಿ ಆಯಿತು. ಏನೋ ಒಂಥರ ನಮ್ಮೂರಲ್ಲಿದ್ದರೆ ನಮ್ಮಮ್ಮಂಗೂ ಇಷ್ಟ ಅಂದರೆ ನಮ್ಮ ಅತ್ತೆಗೆ, ಅವ್ರಿಗೂ ಯಾವಾಗಲೂ ಬಾಳೆ ಎಲೆಯಲ್ಲಿ ತಿನ್ನೋದು ಅಂದರೆ ಇಷ್ಟ, ನನಗೂ ಬಾಳೆ ಎಲೆಯಲ್ಲಿ ತಿನ್ನೋದು ಅಂದರೆ ಇಷ್ಟ. ಊಟ ಆಯಿತು. ಗೊತ್ತು ಇದು ಯೋಗರ್ಟ್ದು, ಏನಂತವೆ ರೀಸೈಕಲ್ ಅಂತವಲ್ವ, ಹಾಗೆ ಯೂಸ್ ಆ್ಯಂಡ್ ಥ್ರೋ ಮಾಡಬಾರ್ದು. ಆ್ಯಕ್ಚುಲಿ ಇದು ಯೂಸ್ ಆ್ಯಂಡ್ ಥ್ರೋ. ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿದ್ದೆ. ಸೊ ಕ್ರೀಮಿಯಾಗಿ ಬಂದಿದೆಯಾ ನೋಡಬೇಕು. ಫುಲ್ಲು ಕ್ರೀಮಿಯಾಗಿ ಬಂದಿದೆ. ಸೂಪರ್, ಒನ್ ಆಫ್ ದ ಬೆಸ್ಟ್ ಟೇಸ್ಟ್. ಹೆಂಗಿವೆಲ್ಲ? ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ.
ಐಸ್ ಕ್ರೀಮ್ ಅಂತೂ ಸೂಪರಾಗಿ ಬಂದಿದೆ. ಪ್ರತಿ ಸಲ ಮಾಡೋದು ಐಸ್ ಕ್ರೀಮು, ಬಟ್ ಏನಾದರೂ ಒಂದು ಬರ್ತಾಯಿತ್ತು, ಅಂದರೆ ಪೂರ್ತಿ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದ ಕೂಡ ಐಸ್ ಕ್ರೀಮ್ ತೊಗೊಂಬಂದು ತಿಂತಾಯಿದ್ದೆ. ಬಟ್ ಈ ಸಲ ಮಾಡಿರೋ ಐಸ್ ಕ್ರೀಮ್ ಸಖತ್ತಾಗಿ ಬಂದಿದೆ. ಇನ್ಮೇಲೆ ಆರಾಮಾಗಿ ಐಸ್ ಕ್ರೀಮ್ ಬೇಕು ಅಂದಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇವೆಲ್ಲ ಕಲಿಯುತ್ತವೆ. ಇನ್ನೊಂದು ಯೂಸ್ ಏನು ಅಂದರೆ, ಇನ್ನೊಂದು ಸ್ವಲ್ಪ ವರ್ಷ ನನ್ನ ಮಗಳು ದೊಡ್ಡವ್ರು ಆಗ್ತವೆ, ಅವ್ರಿಗೂ ಕೂಡ ನಾನು ಈ ಥರ ವೆರೈಟಿಯಾಗಿ ಐಸ್ ಕ್ರೀಮ್ ಮಾಡ್ಕೊಡ್ಬೋದು, ಚಾಕ್ಲೇಟ್ಸು, ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಡ್ಬೋದು. ಐಸ್ ಕ್ರೀಮ್ ಮಾತ್ರ ಸೂಪರಾಗಿ ಬಂದಿದೆ. ಈ ಥರ ವೆರೈಟಿಯಾಗಿ ನಾನ್ ವೆಜ್ ಮಾಡಿದಾಗ ಈ ಥರ ಐಸ್ ಕ್ರೀಮ್ ಎಲ್ಲ ತಿನ್ನಬೇಕಾದ್ರೆ ನನಗೆ ನಮ್ಮೂರಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ನೆನಪಾಗ್ತವೆ. ಅಮ್ಮ ಸ್ವಲ್ಪ ಕಮ್ಮಿನೇ ಇದನ್ನೆಲ್ಲ ಇಷ್ಟಪಟ್ಟು ತಿನ್ನೋದು. ಬಟ್ ನಮ್ಮ ಅಪ್ಪಾಜಿನ ಏನೇ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತವೆ. ವೆರೈಟಿಯಾಗಿ ಮಾಡಿಕೊಡೋದು ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಸೊ ಒಂದು ವರ್ಷದಿಂದ ನೀವು ಹೊಟ್ಟೆ ಒಳಗೆ ಹೊತ್ಕೊ ಬಂದ್ರಿ ಇದೇ ಪಾರ್ಕಿಗೆ. ಆದರೆ ಇವತ್ತು ನಾನು ಇದನ್ನು ಎಗ್ಲುಮ್ಮೆ ಹೊತ್ಕೊಂಬತ್ತಿದ್ದೀನಿ ಅಲ್ವಾ? ಎಸ್, 1 ವರ್ಷದ ಹಿಂದೆ ಇದೇ ಪಾರ್ಕಲ್ಲಿ ನಾವು ಪ್ರೆಗ್ನೆನ್ಸಿ ಅಂದರೆ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ವಿ. ಈಗ ಆ ಗೊಂಬೆ ನಮ್ಮ ಕೈಯಲ್ಲಿದೆ. ಸೇಮ್ ಈ ಜಾಗದಲ್ಲಿ ಈ ಬೇಬಿ ಕೊಡಿ. ಈ ಬೇಬಿ ಹೊಟ್ಟೆ ಒಳಗಿತ್ತು, ಈಗ ಹೊರಗಡೆ ಪ್ರಪಂಚ ನೋಡ್ತಾ ಇದೆ. ಅಪ್ಪ ಮಗಳು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವು. ನಾನು ಕೂಡ ಅಷ್ಟೇ ಸಂಜೆ ನಮ್ಮ ಮನೆಯವ್ರ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಆಯಿತು ಅಂದರೆ ಪಾರ್ಕ್ ತುಂಬ ಜನ ಇರ್ತಾರೆ. ಈಗ ಇಂಗರ್ಸ್ ಕೂಡ ಬರ್ತಾರೆ. ಆ್ಯಂಡ್ ಕೆಲವೊಬ್ಬರು ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದಿದ್ವು. ಅದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ನಮ್ಮ ಮನೆಯವ್ರು ಬಂದು ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವು. ಅಪರೂಪಕ್ಕೆ ಕರ್ಕೊಂಡು ಹೋಗೋಕೆ ಚೆಂದ ಅನಿಸುತ್ತೆ. ನನಗೆ ಬೈತಾಯಿದ್ವು, ಡೈಲಿ ಈ ಥರ ಪಾಪನು ಹೊರಗಡೆ ಕರ್ಕೊಬಾ, ನೀನು ಈ ಥರ ಎಕ್ಸಸೈಸ್ ಮಾಡು ಅಂತ ಹೇಳ್ತಾಯಿದ್ವು. ಬಟ್ ಡೈಲಿ ರೆಗ್ಯುಲರಾಗಿ ಮನೇಲಿ ಎಷ್ಟು ಕೆಲಸ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತು. ಒಟ್ಟಿನಲ್ಲಿ ಏನಪ್ಪ ಹೇಳ್ತೇವೆ, ದೊಡ್ಡವರು ಹೇಳ್ತಾರಲ್ಲ, ದಿನಕ್ಕೆ ಒಂದು ಊಟನಾದರೂ ಗಂಡ ಹೆಂಡತಿ ಒಟ್ಟಿಗೆ ತಿನ್ನಬೇಕು. ಆ ಥರ ಖುಷಿ ಆಯಿತು ಇವತ್ತು. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಈ ಸ್ಪಾಟಲ್ಲಿ ನಾವು ತುಂಬ ಫೋಟೋ ತೆಗೆಸ್ಕೊಂಡಿದ್ವಿ. ಇದು ಹಾರ್ಟ್ ನಿಮಗೆ ಗೊತ್ತು ಅಂತ ನನಗೆ ಗೊತ್ತು, ಆದರೆ ಸುಮ್ಮನೆ. ಅದಾದಮೇಲೆ ನಾವು ಬಂದಾಗ ಒಂದು ಆಲ್ಮೋಸ್ಟ್ 6-6:30 ಆಗಿತ್ತು. ನಾವು ಹೋಗೋಷ್ಟರೊಳಗೆ 7:30 ಆಗಿತ್ತು. ಎಷ್ಟು ನೈಟ್ ಆದ್ರೂ ಕತ್ಲೇನೇ ಆಗಿಲ್ಲ. ಆ್ಯಂಡ್ ನೈಟ್ ಡಿನ್ನರ್ಗೆ ಈ ಥರ ಇತ್ತು, ಬಿರಿಯಾನಿ, ಚಿಕನ್ ಚಾಪ್ಸ್ ಇಷ್ಟು ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.